ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ ಫ್ರೆಂಡ್ಸ್? ಎಲ್ಲರೂ ಆರಾಮದಿರಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡ್ರಿ, ನಮ್ಮ ನವ್ಯ ನಮಿತಾಗ ನನಗೆ ಹುಷಾರಿಲ್ಲ. ಇಬ್ರು ನೋಡ್ರಿ ಹೆಂಗೆ ಗುದ್ದಾಡಕತ್ತಾರ ಇಬ್ರು. ನೋಡ್ರಿ ನವ್ಯ ಎಷ್ಟು ಗುದ್ದಾಡಕತ್ತಾಳ. ಕೋಪ ಬಂದೈತಕ್ಕೆ. ಬಿಡು ನಮ್ಮೇ. ಅಯ್ಯ ಖುಷಿ ನೋಡು, ಖುಷಿ ಜುಟ್ಟೆಲ್ಲ ಬಿಚ್ಕೊಂಡು ಹೋಗ್ಬಿಟ್ಟೈತಿ. ಹೇಯ್ ನಮ್ಮಿ, ಓವರಾಗಿ ಆಡ್ತಿದ್ಯಲ್ಲ. ಅಯ್ಯಯ್ಯ ಖುಷಿ ಖುಷಿ ಮೇಡಮವ್ರಿಗೆ. ಅಯ್ಯಯ್ಯೋ ಬಿದ್ದಿದ್ದ ಮತ್ತೆ ತೆಳಗ. ಹಾಂ ನೀರು ಕುಡಿ, ಆಬು ಕುಡಿ, ಆಬು ಬೇಡ ನಾಬು, ಆಬು ಕುಡಿ, ಆಬು. ಅಯ್ಯಪ್ಪ ಚಲ್ತಿದ್ದು ನೀರು. ಇವ ನೀರು ಕುಡಿಯೋಕ್ಕೂ ಬರೋದು, ಉಗುಳು ನುಂಗಕ್ಕೂ ಬರೋದು ನನಗಂತರು. ಬಿಸಾಕನ್ನ. ಹಾಂ ಬಿಸಾಕದನ್ನ, ಹೋಗಣ್ಣ. ಬಿಸಾಕ ಬಿಸಾಕ. ಹಾಂ ಖುಷಿ ನೋಡು, ಖುಷಿ. ಜುಟ್ಟು ನೋಡೋದು ಹೆಂಗೆ ಎದ್ದು ನಿಂತೈತಿ. ಅಯ್ಯಯ್ಯೋ ಅಯ್ಯಯ್ಯೋ, ನಿನ್ನ ಎತ್ತೋಗಿತ್ತ ತಗೋ ಈಗ. ತಿರ್ಗೊಂಡು ನೋಡೋದು ಹೆಂಗೆ ಬಿದ್ದೈತಿ. ತಗೋ ಅದು, ಇನ್ನೊಂದು ತಗೊಳ್ಳೋಣ. ಹಾಂ ಇನ್ನೂ ಒಂದು ಬಂತು ನೋಡಲ್ಲೇ ಚಿನ್ನೆ. ಇನ್ನೂ ಒಂದು ಬಂತು. ಅಯ್ಯೋ ಅದೊಂದು ಬಿಸಾಕ, ಬಿಸಾಕ ಅದೊಂದು. ಬಿಸಾಕ ಬಿಸಾಕನ್ನ, ಕಿತ್ತು ಬಿಸಾಕ. ಬಿಸಾಕ. ಯಪ್ಪ ಬಿಸಾಕನ್ನ. ಹನಿ ಕಾಯ್ಕೆ ನೋಡ್ತಾಳೆ, ಓದ್ತಲ್ಲ ಹೊರಗೆ. ಗಟ್ಟೆ ಗಿಡ್ದಾಳಲ್ಲೇ. ಅಯ್ಯ ಬಿತ್ತು. ನವ್ಯ ಹೊಡಿ, ತಂಗಿಗೆ ಹೊಡಿ. ತಂಗಿಗೆ ಹೊಡಿತೀನಿಲ್ಲ, ಹೊಡಿತೀನಿಲ್ಲ ತಂಗಿಗೆ. ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ತಂಗಿಗೆ ಹೊಡಿ. ನವ್ಯ ಏಯ್ ಬಿಡ ಸಾಕು, ಹಂಗೆ ಓವರಾಗಿ ಆಡ್ಬೇಡ ಯವ್ವ. ಮೆಸೇಜ್ ಬಂದು ಕರೆಕ್ಟ್ ಹೇಳ್ದಂಗೆ ನಾವೇ. ಹಾಂ ನೋಡಿದ್ರಲ್ವ ಫ್ರೆಂಡ್ಸ್, ಮಕ್ಕಳದ ಆಟ ಇಬ್ಬರದು ಹೆಂಗಿತ್ತು. ಖುಷಿ ಆಗುತ್ತೆ ಮಕ್ಳು ಈ ಥರ ಆಟ ಆಡೋದು ನೋಡಿದರೆ. ನಮ್ಮ ನವ್ಯ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗ್ತಾ ಇದ್ದಾಳೀಗ. ರಾತ್ರಿ ಊಟಕ್ಕೆ ನಾನು ರಾಗಿ ಮುದ್ದೆ ಮತ್ತು ಪಾಲಕ್ ಸೊಪ್ಪಿನ ಸಾಂಬಾರು ಮಾಡಿದ್ದೆ. ಸಂಡೇ ಲಾಗ್ ಇದು. ಸಂಡೇನ ಸ್ಯಾಟರ್ಡೆ ಲಾಗು ಫ್ರೆಂಡ್ಸ್. ಸ್ಯಾಟರ್ಡೆ ಇದು ಕಾಮಿಡಿ ಕಿಲಾಡಿಗಳು ಸ್ಟಾರ್ಟ್ ಆಗ್ತಾಯಿತ್ತು. ಅವತ್ತು ನೋಡ್ತಾ ಇದ್ವಿ. ತುಂಬ ಖುಷಿ ಆಗುತ್ತೆ ಆ ಪ್ರೋಗ್ರಾಮ್ ನೋಡೋಕ್ಕೆ. ಯಾಕಂದ್ರೆ ಇಡೀ ದಿವಸ ಮನೆಯಲ್ಲೇ ಇರ್ತೀವಿ, ಎಲ್ಲಿ ಹೊರಗಡೆ ಹೋಗೋಕ್ಕಾಗಲ್ಲ, ಏನಿಲ್ಲ. ಏನೋ ಒಂಥರ ಖುಷಿ ಅದನ್ನು ನೋಡಿದಾಗ. ಮೈಂಡ್ ಎಲ್ಲ ಫ್ರೆಶ್ ಆಗಿಬಿಡುತ್ತೆ. ನಗ್ತೀವಲ್ಲ, ಜಾಸ್ತಿ ನಕ್ಕಾಗ ಜಾಸ್ತಿ ಎಷ್ಟು ನಗ್ತೀವೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ ಅಂತಾರಲ್ಲ, ಹಂಗೆ ಕಾಮಿಡಿ ತುಂಬಾ ಒಳ್ಳೆಯದು, ನೋಡ್ಬೋದು. ಬಟ್ ಡಬಲ್ ಮೀನಿಂಗ್ ಇದ್ದರೆ ನೋಡೋಕ್ಕಾಗಲ್ಲ ಫ್ಯಾಮ್ಲಿ ಕೂತ್ಕೊಂಡು. ಏನಂದರೆ
ಚೆನ್ನಾಗಿ ಎಲ್ಲರೂ ಕೂತ್ಕೊಂಡು ನೋಡೋ ಅಂಥ ಕಾಮಿಡಿ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿರಿ, ಊಟ ಮಾಡಿಸ್ತಾ ಇದ್ದೆ ನಮ್ಮ ನವ್ಯಾಗ. ರಾಗಿ ಮುದ್ದೆ ಮತ್ತು ಪಾಲಕ್ ಸೊಪ್ಪಿನ ಸಾಂಬಾರು ಸೂಪರಾಗಿತ್ತು. ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದಕ್ಕೆ. ಆಮೇಲೆ ರಾಗಿ ಮುದ್ದೆ ದೇಹಕ್ಕೆ ತಂಪು, ಆಮೇಲೆ ಸೊಪ್ಪು ಕೂಡ ತುಂಬ ಒಳ್ಳೆಯದು. ಹಾಗಾಗಿ ನಾನು ರಾಗಿ ಮುದ್ದೆ ಮತ್ತು ಸೊಪ್ಪು ಸಾರು ಮಾಡಿದ್ದೆ ಅವತ್ತು ಊಟಕ್ಕೆ. ಇದು ನೋಡಿರಿ, ಮರುದಿನ ಸಂಡೇ ಲಾಗ್. ಇದು ಸ್ಯಾಟರ್ಡೆ ಸಂಡೇ 2 ದಿವಸದ ಲಾಗ್ನ ಒಂದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸಂಡೇ ಹೆಂಗಿದ್ರು ಲೇಟಾಗಿ ಎದ್ದಿರ್ತೀವಲ್ಲ. ಪಲಾವು ಬಿಸಿ ಬಿಸಿ ಆಗ ಮಾಡಿದ ತಕ್ಷಣ ಭಾಳ ರುಚಿ ಇರುತ್ತೆ. ಹಾಗಾಗಿ ನಮ್ಮವನು ಬಂದಿದ್ಲು ನಮ್ಮ ತಂಗಿ ಮನೆಯಿಂದ. ಅವತ್ತು ನಾವು ಲೇಟಾಗಿ ಎದ್ದಿದ್ವಿ. ಹಾಗಾಗಿ ಪಲಾವ್ ಮಾಡಿದ್ರಾಯ್ತು, ಎಲ್ಲರೂ ಬಿಸಿ ಬಿಸಿ ತಿನ್ಬೋದು, ಹೊಟ್ಟೆನೂ ತುಂಬುತ್ತಾ ಅಂಥೇಳಿ ಜಾಸ್ತಿ ತರಕಾರಿ ಹಾಕಿ ಪಲಾವ್ ಮಾಡಿದ್ದೆ ಅವತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಬಿಸಿ ಬಿಸಿ ಆಗ ತಿಂದ್ಬಿಡ್ತೀವಿ ಸಂಡೇ ಸ್ಯಾಟರ್ಡೆ ಮಾಡಿದ್ರೆ. ಬಟ್ ವೀಕ್ ಡೇಸಲ್ಲಿ ಮಾಡ್ತೀವಲ್ಲ, ಬೆಳಿಗ್ಗೆ 7 ಗಂಟೆ ಅಥವಾ 8 ಗಂಟೆ ಒಳಗೆ ಮಾಡಿಬಿಟ್ಟಿರ್ತೀವಿ. ಅದನ್ನೇನೈತಿ ಆಮೇಲೆ ನಾವು 9ರಿಂದ 10 ಗಂಟೆ 10:30 ಹಿಂಗಾಗುತ್ತೆ ತಿನ್ಬೇಕಂದ್ರೆ. ಎಲ್ಲ ತಣ್ಣಗಾಗ್ಬಿಟ್ಟಿರ್ತೈತಿ, ಅದ್ರ ಟೇಸ್ಟ್ನೂ ಕೂಡ ಹೋಗಿಬಿಟ್ಟಿರ್ತೈತಿ. ಬಿಸಿ ಬಿಸಿ ತಿನ್ಬೋದು ಅಂತ ಹೇಳಿಬಿಟ್ಟು ನಾನು ಸಂಡೇ ಪಲಾವ್ನ ಮಾಡಿದ್ದೆ. ನೋಡಿರಿ, ನಮ್ಮವ್ವ ಎತ್ತರನ್ನ ಕರ್ಕೊಂಬಂದಿದ್ಲು, ಬೇಗ ಬಂದಿದ್ಲು ಅವತ್ತು. ಯಾಕಂದರೆ ನಮಿತಾ ನವ್ಯ ಇಬ್ಬರು ಇರ್ತಾರೆ. ಅವರಪ್ಪ ಎತ್ತರವ ಅಲ್ಲೇ ಆಟ ಆಡ್ತಾನೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ಲು. ಕರ್ಕೊಂಬ ಕರ್ಕೊಂಬ ಅವಳಿ ಜಗ್ತಾಳ ಅವಳು. ಹಿಡ್ಕೊ ಅಪ್ಪಾಜಿ, ಕರ್ಕೊಂಬ ಅಕ್ಕ. ಕೈಯ ತಮ್ಮಗ ಮತ್ತೆ ಅವ್ನು ಹಿಂದೆ ಓಡಾಡ್ತ ಬರಲ್ಲ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಅಕ್ಕನ ಕೈ ಹಿಡ್ಕೊಂಡು ಕರ್ಕೊಂಡ್ ಬಾ. ನಡಿ, ಅಕ್ಕನ ಕರ್ಕೊಂಬ ಅಪ್ಪಾಜಿ. ಬಾ ನಾವೇ, ಬಾ ಅಕ್ಕನ ಕರ್ಕೊಂಬ. ಬರ್ರಿ ಬರ್ರಿ, ಕರ್ಕೊಂಬಾರ್ಲ. ಬಾ ಬಾ, ಕರ್ಕೊಂಬ ಅಕ್ಕನ. ಕೈ ಹಿಡಿದು ಕರ್ಕೊಂಬಪ್ಪ. ನೀತಿ ಬಂತಾನ? ನೀತಿ ಅಯ್ಯ ಸೋಗ ಬರ್ರಿಪ್ಪ. ಕೈ ಹಿಡಿದು ಕರ್ಕೊಂಬ. ಅಯ್ಯೋ ಒದಗಿಸ್ತಾಳ. ಪೆನ್ ಯಾಕೆ ತೊಗೊಂಡೆಕ್ಕಿದು? ಕುಂದ್ರಲ್ಲಿ, ಪೆನ್ ಕೊಡು ಕೊಡು, ಪೆನ್ ಕೊಡು ಕೊಡು. ದೊಡ್ಡಮ್ಮ ಕೈ ಕೊಡು, ಕೊಡು ಅಕ್ಕನ ಕೊಡು. ಈ ಹೂ ನೋಡ್ಲ ಎಷ್ಟು ಚಂದ ಅದಾವ. ಕೊಡು, ಇಸ್ಕೊಬಿ ಅನ್ನ. ಹಾಳು ಮಾಡ್ತಾನವ. ಕೊಡಿಯಪ್ಪ, ನಿಮ್ಮ ಮನ್ಯಾಗ ಅದಾವ ಅಲ್ಲಿ ಯಾರದಾವ? ಏಯ್, ಅಕ್ಕಂದು ಕೊಡು ಕೊಡು. ಹ್ಞೂ ಆಯ್ತು ಬಿಡು. ಹ್ಞೂ ಬರ್ಕೊಂಡು ಹ್ಞೂ ನೋಡಿ ನನ್ನ ಕೈ ಟೋಪನ್ ಮೀತೈತೆ. ಹ್ಞೂ ಕ್ಯಾಪ್ ಕಾಲ ಹತ್ರ. ಹ್ಞೂ ಅಕ್ಕಗೆ ಮಾತಾಡ್ಸೋದ್ಯಾ? ಏನಂದ್ಲು? ಹ್ಞೂ ಇಟ್ಕೊ, ಕೈ ಹಿಡ್ಕೊ ಅಕ್ಕಂದು. ಅಕ್ಕನ ಹತ್ರ ಹೊಡೆಗೆ ನಾವು. ಫ್ರೆಂಡ್ಸ್ ನೋಡ್ರಿ, ಪಲಾವ್ ಮಾಡೀನಿ ಇವತ್ತು. ವೆಜ್ ಬಿರಿಯಾನಿ, ಪಲಾವ್ನ ಅಲ್ಲ, ವೆಜ್ ಬಿರಿಯಾನಿ ಟೈಪ್ ಮಾಡೀನಿ. ಮಸಾಲೆ ಎಲ್ಲ ರುಬ್ಬಿ ಹಾಕಿ ವೆಜ್ ಬಿರಿಯಾನಿ ಮಾಡೀನಿ. ತಿನ್ಬೇಕೀಗ, ವಿಜಲ್ ಹೋಗಬೇಕು. ಸೌಂಡ್ ಕಡಿಮೆ ಮಾಡಿರಿ ಫ್ರೆಂಡ್ಸ್. ಇವತ್ತು ಸಂಡೇ, ಸ್ನಾನ ಎಲ್ಲ ಆಯಿತು. ಊಟ ನಾಷ್ಟ ಎರಡು ಒಂದೇ ಸಲ ಆಗತೈತಿ. ಬೆಳಿಗ್ಗೆ ಚಹಾ ಮತ್ತು ಬ್ರೆಡ್ ತಿಂದ್ವಿ. ಈಗ ಪಲಾವ್ ಮಾಡೀನಿ. ಅವರು ಬಂದಾರಲ್ಲ, ಹಾಗಾಗಿ ವೆಜ್ ಮಾಡೀವಿ ಇವತ್ತು. ನಾನ್ ವೆಜ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಹೋದ ವಾರ ಮಾಡಿದ್ವಿ ನಾನ್ ವೆಜ್. ಒಂದು ವಾರ ಬಿಟ್ಟು ಒಂದು ವಾರ ತಿಂತೀವಿ ನಾವು. ಜಾಸ್ತಿ ತಿನ್ನಂಗಿಲ್ಲ, ಅದ್ರ ಮೇಲೆ ಅಷ್ಟು ಇದಿಲ್ಲ ನಾನ್ ವೆಜ್ ಮೇಲೆ. ನೋಡ್ರಿ, ಪಲಾವು ಉಗಾತೈತಿ. ಅಲ್ಲಿ ಕಾಮಿಡಿ ಕಿಲಾಡಿಗಳು ಹಚ್ಚಾರ. ರಾತ್ರಿ ಅಷ್ಟು ವಿಡಿಯೋ ಮಾಡಿದೆ, ಮತ್ತೆ ಹೊರಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಈಗ ಮತ್ತೆ ಮಾಡಾಕತ್ತೀನಿ. ಬರ್ರಿ, ಇವತ್ತಿನ ವಿಡಿಯೋ ಹೇಗಿರುತ್ತೆ ನೋಡೋಣ. ಹಾಯ್, ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ಹಾಂ, ಡ್ಯಾನ್ಸ್. ಹಾಂ,
ಸುಮಾರು ಒಂದು 22 ವರ್ಷದಿಂದ ನಾಟಕ ಮಾಡಿದ್ದೀನಿ. ಆಮೇಲೆ ನಾನು 8ನೇ ವಯಸ್ಸಿದ್ದಾಗ ನಮ್ಮಮ್ಮ ತೀರೋಗ್ತಾರೆ. ತೀರೋದ್ಮೇಲೆ ಒಂದು ಸ್ವಲ್ಪ ದಿವಸ ದೊಡ್ಡಮ್ಮನ ಮನೆಯಲ್ಲಿದ್ದೆ. ದೊಡ್ಡಮ್ಮನ ಮನೆಯಲ್ಲಿದ್ದಾಗ ನಾಟಕ ಹಂಗೆ ನಮ್ಮಿ ಟಿವಿ ಮ್ಯೂಟ್ ಮಾಡ. ಅಕ್ಕ ಹೆಂಗೆ ಮಾಡ್ತಾಳೆ ನೋಡೋಣ. ನಾವ್ಯಾ ನೋಡಲ್ಲೇ ತಮ್ಮನ್ನ ಮುದ್ದಾಡಕತ್ತಾನ. ನಿಂಗೆ ಎತ್ಕೊಂಡಿಲ್ಲ ನೋಡಿ ನಿಮ್ಮ ಅಪ್ಪ. ತಮ್ಮನ್ನ ಎತ್ಕೊಂಡ ನೋಡಲ್ಲೇ. ಹೋಗು ನೀನು ಹೋಗು ಹೋಗು ಹೋಗು. ಹೋಗು ಮೂಡಿಲ್ಲ. ಏಯ್ ಇಟ್ಲಾಗಿಡಮ್ಮ. ಅಲ್ಲಕ್ಕಿ ತೊಳಿಬೇಕು ಕೊಡ್ಲಿಲ್ಲ ಇಚ್ಛೆ ತೊಳಿ ಅಂತೇಳಿ ಏನು ಮಾಡ್ತಾಳ. ಏಯ್ ಬಿಸಿ ಮುಟ್ಟಿದ್ದೆ ಬಿಸಿ ಏನು ವಿಜಲ್ ಹೋತನ? ಹಾಂ ಹೋತನ. ಹುಷಾರು. ಚಮಚ ತಗೊಂಡು ಮ್ಯಾಕೆತ್ ನೋಡಿ ಗೊತ್ತಾಗತ್ತೆ. ಹೊಂಟೈತೆ ಇಲ್ಲ ಇನ್ನು ಹೋಗ್ಲಿ ಬಾ. ತಾನಾಗೆ ಹೋಗ್ಬೇಕು. ನಾವಾಗಲಿ ಹೋಗಿಸ್ತೀವಿ ಅಂದ್ರೆ ಚೆನ್ನಾಗಿರಲ್ಲ. ಹ್ಞೂ 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 ನೀರು ಚೆಲ್ಗಿಲ್ಲಿ ಕಾಲ ನೋಡ್ಕೊ. ಕೈ ಬಿಡ್ಬೇಡ್ರಿ ಅವನ್ನ. ನೀರು ಚೆಲ್ತಾನವ. ನೀರು ಚೆಲ್ತಿ ಅಂತೇಳಿಪ್ಪ ಯಪ್ಪ ನೀನು. ಸರಿ ನಿನಗೆ ಎಷ್ಟು ಕಷ್ಟಪ್ಪ. ತಿನ್ಬೇ. ಹಾಂ ತಿಂದು ಹೇಳು. ಹಂಗೆ ಬಂದೈತಿ.
ಚೆನ್ನಾಗೈತೆ ಆಯಿತು ಹಾಂ ಹ್ಞೂ ಅಂತ ಚಲೋ ಆಯ್ತಾಪ ಹಾಂ ದೊಡ್ಡಮ್ಮನ ಪಲಾವು ತಿನ್ನು ಹಾಂ ನಾವೇ ಬಾ ನಿಂಗೂ ಉಣಿಸ್ತೀನಿ ಆಕೆ ನೀನು ಕುಂದಿಸ್ಬೇಕು ಯಾವ ನನ್ನ ಪಕ್ಕಕ್ಕೆ ಅವ್ರ ಅಜ್ಜಿ ಗುಟ್ಟಾಗ ಎಲ್ಲಿ ತಿನ್ಬೇಕು ತಿನ್ನಾಗಲ್ಲ ಯಾವಾಕಿ ನಮ್ಮ ಜೋಡಿ ನೋಡಿ ಅವನೇ ನಾನು ಅದನ್ನೇ ಹೇಳಿದ್ದೆ ಎತ್ತು ಹಿಡಿ ಅನ್ನ ತಿನ್ನೋಣ ನಾವು ತಿನ್ನೋ ಬಾಯಾಗ ಇಟ್ಕೊಂಡ ಹೊರಗೆ ಬರ್ತೀವಿ ಆ ಹೂಗೆ ಮೇಲಿನ ಸ್ವರ್ಗ ಹಿಂಗೆ ಬಡಿಸಿ